ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿ ಜನ್ಮ ರಹಸ್ಯ ನಕ್ಷತ್ರ ಆಧಾರಿತವಾಗಿರುತ್ತದೆ. ನೀವು ಹಿಂದಿನ ಜನ್ಮದಲ್ಲಿ ಯಾವ ಕರ್ಮಫಲದ ಆಧಾರದ ಮೇಲೆ ಈ ಜನ್ಮದಲ್ಲಿ ವೃಶ್ಚಿಕ ರಾಶಿಯಲ್ಲಿ, ಅದರಲ್ಲೂ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಿದೆ. ನೀವು ಈ ಜನ್ಮದಲ್ಲಿ ಯಾವ ರೀತಿಯ ಕಷ್ಟಗಳನ್ನು, ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀರಾ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ, ಇಂದು ಮಾಡಿದಂತಹ ಪಾಪ ಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದಿರಬಹುದು. ಆದರೆ ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ನೀವು ಕೇಳಿರಬಹುದು, ನಾನು ಈ ಜನ್ಮದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಎಲ್ಲರಿಗೂ ಸಹಾಯ ಮಾಡುತ್ತೇನೆ, ಆದರೂ ನನಗೇಕೆ ಇಷ್ಟೊಂದು ಕಷ್ಟ, ದುಃಖ, ಸಮಸ್ಯೆಗಳು, ಯಾವ ಪಾಪ ಮಾಡಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿದೆನೋ ಎಂದು ಬಹಳಷ್ಟು ಜನರು ಪಶ್ಚಾತ್ತಾಪ ಪಡುತ್ತಿರುತ್ತಾರೆ. ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸನ್ನು ಮಾಡ್ತಾ ಇರ್ತೀರಾ. ನಿಮ್ಮ ಈ ಯಕ್ಷ ಪ್ರಶ್ನೆಗಳಿಗೆ ನನ್ನ ಈ ವಿಡಿಯೋದ ಮೂಲಕ ಉತ್ತರವನ್ನು ಕೊಡುವಂತಹ ಸಣ್ಣ ಪ್ರಯತ್ನ. ವೃಶ್ಚಿಕ ರಾಶಿಯಲ್ಲಿ ಚಂದ್ರಗ್ರಹ ನೀಚವಾಗಿರುತ್ತದೆ. ನಿಮ್ಮ ಯಾವ ಕರ್ಮದಿಂದ ನಿಮ್ಮ ಚಂದ್ರಗ್ರಹ ವೃಶ್ಚಿಕ ರಾಶಿಯಲ್ಲಿ ಬಿದ್ದಿದೆ? ಚಂದ್ರ ಎಲ್ಲ ಯೋಗಗಳ ತಾಯಿ ಇದ್ದ ಹಾಗೆ. ತಾಯಿ ಪೀಡಿತವಾದರೆ ಮಕ್ಕಳಿಗೆ ಸುಖಗಳು ಸಿಗುವುದಿಲ್ಲ. ನೀವು ವಿಶಾಖ ನಕ್ಷತ್ರದಲ್ಲಿ ಹಾಗೂ ಅನುರಾಧ ನಕ್ಷತ್ರದಲ್ಲಿ ಹಾಗೂ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಲು ಕಾರಣಗಳು ಹಾಗೂ ಉದ್ದೇಶಗಳ ಬಗ್ಗೆ ನೋಡೋಣ. ನೀವು ವೃಶ್ಚಿಕ ರಾಶಿಯ ವಿಶಾಖ ನಕ್ಷತ್ರದಲ್ಲಿ ಜನಿಸಿದರೆ ನೀವು ಈ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸಲು ಮೂಲ ಕಾರಣಗಳನ್ನು ನಿಮ್ಮ ಹಿಂದಿನ ಜನ್ಮದಿಂದ ನೋಡೋದಾದರೆ, ಯಾರ್ಯಾರು ವಿಶಾಖ ನಕ್ಷತ್ರದಲ್ಲಿ ಜನಿಸಿದ್ದೀರೋ ಅವರೆಲ್ಲರೂ ನಿಮ್ಮ ಪೂರ್ವ ಜನ್ಮದಲ್ಲಿ ಗುರು ಸ್ಥಾನದಲ್ಲಿ ಅಧ್ಯಾಪಕರಾಗಿ ಹುಟ್ಟಿರ್ತೀರಾ, ಟೀಚರ್ ಆಗಿ ಕೆಲಸ ಮಾಡಿರ್ತೀರಾ, ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ, ಆಸ್ಟ್ರಾಲಜರ್ ಆಗಿ, ಡಾಕ್ಟರ್ಸ್ಗಳಾಗಿ ನಿಮ್ಮ ಜ್ಞಾನವನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿರ್ತೀರಾ. ಜನರಿಗೆ ಜ್ಞಾನವನ್ನು ಪ್ರದಾನ ಮಾಡುವಂತಹ ಉದ್ದೇಶಕ್ಕಾಗಿ ನಿಮ್ಮ ಜನನವಾಗಿರುತ್ತದೆ. ಬದಲಾಗಿ ನೀವು ನಿಮ್ಮ ಉದ್ದೇಶಕ್ಕೋಸ್ಕರ ನಿಮ್ಮ ಜ್ಞಾನವನ್ನು ಸರಿಯಾಗಿ ಹಂಚಿಕೆ ಮಾಡದೆ ನೀವು ಸಾವಿರಾರು ಜನರ ಲೋಕ ಕಲ್ಯಾಣಕ್ಕಾಗಿ ಜನಿಸಿದ್ದರೂ ನಿಮ್ಮ ಜ್ಞಾನವನ್ನು ಸೀಮಿತವಾಗಿ ಹಂಚಿರುತ್ತೀರಾ. ದೇವರು ನಿಮಗೆ ಕೊಟ್ಟಂತಹ ಜ್ಞಾನವನ್ನು ಬಳಸಿಕೊಂಡು ಧನಾರ್ಜನೆ ಮಾಡಿಕೊಂಡುಕೊಂಡಿರುತ್ತೀರಾ. ದೇವರು ನಮಗೆ ಕೊಟ್ಟಂತಹ ಜ್ಞಾನದಿಂದ ಎಷ್ಟು ಬೇಕೋ ಅಷ್ಟು ಹಣವನ್ನು ಸಂಪಾದನೆ ಮಾಡಲೇಬೇಕು. ಆದರೆ ಅತಿಯಾಸೆಯಿಂದ, ದುರಾಸೆಯಿಂದ ನಿಮ್ಮ ಜ್ಞಾನವನ್ನು ಮಿಸ್ಯೂಸ್ ಮಾಡಿಕೊಂಡಿರುವುದರಿಂದ ಈ ಜನ್ಮದಲ್ಲಿ ನೀವು ವಿಶಾಖ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ. ನೀವು ನೋಡಿರಬಹುದು, ಕೆಲವು ಆಸ್ಟ್ರಾಲಜರ್ ಅವರ ಸ್ವಾರ್ಥಕ್ಕೋಸ್ಕರ, ಹಣ ಸಂಪಾದನೆಗೋಸ್ಕರ ದೋಷಗಳನ್ನು ಹೇಳಿ ಅವಶ್ಯಕತೆ ಇಲ್ಲದಿದ್ದರೂ ಕೆಲವೊಂದು ಪೂಜೆಗಳನ್ನು ಮಾಡಿಸುತ್ತಾರೆ. ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಬಿಲ್ ಮಾಡ್ತಾರೆ. ಆಸ್ಪತ್ರೆಗಳಲ್ಲಿಯೂ ಸಹ ಪ್ರಾಣ ಹೋಗ್ತಾ ಇದ್ರೂ ಕೇರ್ ಮಾಡಲ್ಲ. ಮೊದಲು ಫೀಸ್ ಪೇ ಮಾಡಿ ನಂತರ ಅಡ್ಮಿಟ್ ಮಾಡಿಕೊಳ್ತೇವೆ ಅಂತಾರೆ. ಇಂತಹ ಪಾಪಗಳನ್ನು ಮಾಡ್ತಿದ್ರೆ ನೀವು ರೆಡಿ ಆಗಬೇಕು ಮುಂದಿನ ಜನ್ಮದಲ್ಲಿ ವಿಶಾಖ ನಕ್ಷತ್ರದಲ್ಲಿ ಜನಿಸಲು. ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಈ ಜನ್ಮದಲ್ಲಿ ಹಣಕ್ಕೋಸ್ಕರ ಹೋರಾಟ ಮಾಡಬೇಕಾಗುತ್ತೆ. ಹಣದ ಸಮಸ್ಯೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತೀರಾ. ನಿಮ್ಮ ಮಕ್ಕಳಿಂದ ನೋವು, ಸಮಸ್ಯೆ, ದುಃಖಗಳನ್ನು ಅನುಭವಿಸುತ್ತೀರಾ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಬರುತ್ತವೆ. ಆದ್ದರಿಂದ ದೇವರು ನಿಮಗೆ ಕೊಟ್ಟಂತಹ ಜ್ಞಾನವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಬೇಕಾಗುತ್ತದೆ. ಎರಡನೆಯದಾಗಿ, ಅನುರಾಧ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಲು ನಿಮ್ಮ ಹಿಂದಿನ ಜನ್ಮದ ಯಾವ ಕರ್ಮಫಲಗಳು ಕಾರಣ ಅಂತ ನೋಡೋಣ. ನಿಮ್ಮ ಕರ್ಮಗಳೇ ನಿಮ್ಮನ್ನು ಯಾವ ರಾಶಿ, ಯಾವ ನಕ್ಷತ್ರದಲ್ಲಿ ಜನಿಸಬೇಕು ಎಂದು ನಿರ್ಧಾರ ಮಾಡುತ್ತದೆ. ಪೂರ್ವ ಜನ್ಮದಲ್ಲಿ ನೀವು ಆಹಾರ ಪಡಿತರ ವಿಭಾಗದಲ್ಲಿ ಕೆಲಸ ಮಾಡಿರುತ್ತೀರಾ. ಸರ್ಕಾರಿ ಪಡಿತರ ವಿಭಾಗದಲ್ಲಿ ನಿಮ್ಮ ಮೂಲಕ ಆಹಾರ ವಸ್ತುಗಳು ಜನರಿಗೆ ತಲುಪಿಸಬೇಕಾಗಿತ್ತು. ಆದರೆ ನೀವು ಈ ಆಹಾರ ವಸ್ತುಗಳನ್ನು ಬಡವರಿಗೆ, ಅವಶ್ಯಕತೆ ಇರುವವರಿಗೆ ವಿತರಣೆ ಮಾಡಿರದೆ ನಿಮ್ಮ ಸ್ವಾರ್ಥಕ್ಕಾಗಿ, ಹಣದ ಅತಿಯಾಸೆಗಾಗಿ ಅಕ್ಕಿ, ಬೇಳೆ, ಸಕ್ಕರೆಯನ್ನು ಅಳತೆಯಲ್ಲಿ ಕಡಿಮೆ ಕೊಟ್ಟಿರುತ್ತೀರಾ. 1 kg ಕೊಡುವ ಜಾಗದಲ್ಲಿ 800, 200 ಗ್ರಾಂ ಅಕ್ಕಿಯನ್ನು ಕೊಟ್ಟು 200 ಗ್ರಾಂ ಉಳಿಸಿ ಹಣಕ್ಕಾಗಿ ಮಾರಾಟ ಮಾಡಿಕೊಂಡಿರ್ತೀರಾ. ಯಾರಿಗೆ ನೀರು ಅವಶ್ಯಕತೆ ಇದೆಯೋ ಅಂಥವರಿಗೆ ನೀರನ್ನು ಕೊಟ್ಟಿರುವುದಿಲ್ಲ. ಈ ಕಾರಣಗಳಿಗೋಸ್ಕರ ನೀವು ಈ ಜನ್ಮದಲ್ಲಿ ಅನುರಾಧ ನಕ್ಷತ್ರದಲ್ಲಿ ಜನಿಸಿದ್ದೀರಾ. ಈ ಜನ್ಮದಲ್ಲಿ ನಿಮ್ಮಿಂದ ಎಲ್ಲರೂ ಸಹಾಯವನ್ನು ಪಡೆದುಕೊಳ್ತಾರೆ. ಎಮೋಷ್ನಲ್ ಆಗಿ ಆಗಲಿ ಅಥವಾ ಫೈನಾನ್ಷಿಯಲ್ ಆಗಲಿ ಯಾವುದೇ ರೀತಿಯಲ್ಲಿ ಆದರೂ ಸಹ ನಿಮ್ಮಿಂದ ಸಹಾಯವನ್ನು ತೆಗೆದುಕೊಂಡು ನಿಮಗೆ ದ್ರೋಹ ಮಾಡಿ ನಿಮ್ಮ ಮನಸ್ಸನ್ನು ನೋಯಿಸ್ತಾರೆ. ನಿಮ್ಮನ್ನು ತಿರಸ್ಕೃತ ಭಾವನೆಯಿಂದ ಕಾಣ್ತಾರೆ.
ನೀವು ಮಾಡಿರದ ತಪ್ಪಿಗೆ ಹಾಗೂ ನಿಮ್ಮ ಬಳಿ ಎಲ್ಲವೂ ಇದ್ರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಇರುವುದಿಲ್ಲ. ನಿಮ್ಮ ಮನಸ್ಸು ಎಮೋಷ್ನಲಿ ತುಂಬ ಇಂಬ್ಯಾಲೆನ್ಸ್ ಆಗಿರುತ್ತದೆ. ಎಲ್ಲರಿಗೋಸ್ಕರ ನೀವು ಸಹಾಯವನ್ನು ಮಾಡ್ತೀರಾ, ಜವಾಬ್ದಾರಿಗಳನ್ನು ತೆಗೆದುಕೊಂಡು. ನಿಮಗೋಸ್ಕರ ಯಾರೂ ಸಹಾಯ ಮಾಡದೆ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಳ್ತಾರೆ. ಮೂರನೆಯದಾಗಿ, ಜ್ಯೇಷ್ಠ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಲು ಕಾರಣಗಳನ್ನು ನೋಡೋಣ. ಜ್ಯೇಷ್ಠ ನಕ್ಷತ್ರ ಇದು ಇಂದ್ರನ ನಕ್ಷತ್ರವಾಗಿದೆ. ಇಂದ್ರನ ಶಕ್ತಿ ನಿಮ್ಮ ಬಳಿ ಇದೆ ಅಂತಾನೆ ಹೇಳ್ಬೋದು. ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುದ್ಧಿವಂತಿಕೆಗೆ ಕಾರಕ ಗ್ರಹನಾದಂತಹ ಬುಧ ಗ್ರಹನಾಗಿದ್ದರೂ ನೀವು ಬುದ್ಧಿವಂತರಾಗಿದ್ದರೂ ಈ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸಲು ಕಾರಣವೇನು ಎಂದು ನೋಡೋದಾದರೆ, ನೀವು ನಿರೀಕ್ಷಿಸಿದಂತಹ ನಿಮ್ಮ ಆಸೆ ಕನಸುಗಳು ನಿಮಗೆ ಈ ಜನ್ಮದಲ್ಲಿ ಸಿಕ್ಕಿರುವುದಿಲ್ಲ. ನಿಮ್ಮ ಪೂರ್ವ ಜನ್ಮದ ಬಗ್ಗೆ ನೋಡೋದಾದರೆ, ನೀವು ಸಮಾಜಕ್ಕಾಗಿ, ಇಡೀ ಮಕ್ಕಳ ಕಲ್ಯಾಣಕ್ಕಾಗಿ, ಮಕ್ಕಳ ಕೆಲಸ ಕಾರ್ಯಗಳಿಗಾಗಿ ಸೇವೆ ಮಾಡಲು ಹುಟ್ಟಿರ್ತೀರಾ. ಹಾಗೂ ನಿಮಗೆ 3 ಜನ ಮಕ್ಕಳಿದ್ರೆ ಒಬ್ಬರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರ್ತೀರಾ. ಬೇರೆ ಮಕ್ಕಳನ್ನು ಇಗ್ನೋರ್ ಮಾಡಿರುತ್ತೀರಾ. ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸದೇ ಇರುವಂತಹ ಕಾರಣಗಳಿಗೋಸ್ಕರ ನೀವು ಈ ಜನ್ಮದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರ್ತೀರಾ. ಈ ಜನ್ಮದಲ್ಲಿ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬೀಳುತ್ತವೆ. ನೀವು ನಿಮ್ಮ ಕುಟುಂಬದಲ್ಲಿ ದೊಡ್ಡ ಮಗ ಅಥವಾ ದೊಡ್ಡ ಮಗಳಾಗಿ ಹುಟ್ಟಿ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗುತ್ತದೆ. ಅಥವಾ ನೀವೇ ನಿಮ್ಮ ಕುಟುಂಬದಲ್ಲಿ ಚಿಕ್ಕ ಮಗ ಅಥವಾ ಚಿಕ್ಕ ಮಗಳಾಗಿ ಹುಟ್ಟಿದ್ದರೂ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬೀಳುತ್ತವೆ. ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು ಅವಶ್ಯಕತೆ ಬಿದ್ದಾಗ, ಅವರಿಗೆ ಒಂದು ಸಮಸ್ಯೆ ಅಂತ ಬಂದಾಗ ನಿಮಗೆ ಕಾಲ್ ಮಾಡ್ತಾರೆ. ನೀವು ಅವರಿಗೆ ಸಹಾಯವನ್ನು ಮಾಡ್ತೀರಾ. ನಿಮ್ಮ ಸಹಾಯವನ್ನು ತೆಗೆದುಕೊಂಡ ಮೇಲೆ ನಿಮಗೆ ಕನಿಷ್ಠ ಒಂದು ಥ್ಯಾಂಕ್ಸ್ ಸಹ ಹೇಳದೆ ನಿಮ್ಮಿಂದ ದೂರವಾಗ್ತಾರೆ. ಕಷ್ಟ ಅಂತ ಹೇಳಿದವರಿಗೆ ನಿಮ್ಮ ಹೆಗಲನ್ನು ಕೊಟ್ಟು ಸಹಾಯ ಮಾಡಿ ನೀವೇ ದುಃಖಿಸುತ್ತೀರಾ. ನಿಮ್ಮ ಮಕ್ಕಳಿಂದ ದುಃಖ ಅನುಭವಿಸಬೇಕಾಗುತ್ತದೆ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ನಿರಾಕರಿಸುತ್ತಾರೆ. ನಿಮ್ಮ ಮಾತಿಗೆ ಮಾನ್ಯತೆ, ಗೌರವ, ಬೆಲೆ ಕೊಡುವುದಿಲ್ಲ. ಹಾಗೂ ಸಂತಾನಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಿಸಬೇಕಾಗುತ್ತದೆ. ಪರಿಹಾರಗಳು: ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ. ಉದ್ದಿನ ಬೇಳೆ ಮತ್ತು ಕಪ್ಪು ಬಟ್ಟೆ ದಾನ ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ. ಶ್ರೀ ಶನೇಶ್ವರನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡುವುದರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುತ್ತದೆ. ಶ್ರೀ ಗುರುಪೂಜೆ ಮಾಡುವುದರಿಂದ ಭೂ ವಿವಾದಗಳು ದೂರವಾಗಲಿದೆ. ಕೆಂಪು, ಕೇಸರಿ ಮತ್ತು ಹಾಲಿನ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರೇ, ನೀವು ಎಷ್ಟೇ ಕಷ್ಟಪಟ್ಟರೂ, ಪ್ರಾಮಾಣಿಕವಾಗಿ ದುಡಿದರೂ, ಇತರರಿಗೆ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ನಿಮ್ಮ ಜೀವನದಲ್ಲಿ ಪದೇ ಅಡೆತಡೆಗಳು, ಆರ್ಥಿಕ ನಷ್ಟಗಳು ಮತ್ತು ಅನಿರೀಕ್ಷಿತ ನೋವುಗಳು ಏಕೆ ಎದುರಾಗುತ್ತಿವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅವರಿಂದಲೇ ನಿಮಗೆ ಪದೇ ದ್ರೋಹ ಏಕೆ ಆಗುತ್ತಿದೆ? ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಬೆಳೆಯುವ ದಾರಿಯನ್ನು ಕತ್ತರಿಸುತ್ತಿರುವ ಆ ಕಾಣದ ಕೈಗಳು ಯಾರದ್ದು? ನಿಮ್ಮ ಪಾಲಿಗೆ ಬರಬೇಕಾದ ಅದೃಷ್ಟವನ್ನು, ಸುಖವನ್ನು, ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿರುವ ಆ 3 ಗುಪ್ತ ಶತ್ರುಗಳು ಯಾರು ಗೊತ್ತೇ? ಈ ಶತ್ರುಗಳು ನಿಮ್ಮ ಅಕ್ಕಪಕ್ಕದ ಮನೆಯವರಲ್ಲ, ನಿಮ್ಮ ಸಂಬಂಧಿಕರಲ್ಲ, ಅಥವಾ ನಿಮ್ಮ ಆಫೀಸ್ನ ಸಹೋದ್ಯೋಗಿಗಳು ಅಲ್ಲ. ಇವರು ಅದಕ್ಕಿಂತಲೂ ಅತ್ಯಂತ ಹತ್ತಿರದವರು ಮತ್ತು ಅತ್ಯಂತ ಅಪಾಯಕಾರಿಯಾದವರು. ಈ ವಿಡಿಯೋದ ಕೊನೆಯಲ್ಲಿ ಆ 3 ಶತ್ರುಗಳ ನೈಜ ಸ್ವರೂಪವನ್ನು ನಾವು ಬಿಚ್ಚಿಡಲಿದ್ದೇವೆ. ಆ ಸತ್ಯವನ್ನು ತಿಳಿದುಕೊಂಡರೆ ಖಂಡಿತವಾಗಿಯೂ ನಿಮ್ಮ ಕೆಳಗಿನ ನೆಲವೇ ನಡುಗುತ್ತದೆ. ಆದರೆ ಆ ಸತ್ಯವನ್ನು ಅರಗಿಸಿಕೊಳ್ಳುವ ಧೈರ್ಯ ನಿಮಗಿದ್ರೆ ಮಾತ್ರ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏಕೆಂದರೆ ಈ ದಿನ ನಿಮ್ಮ ಜೀವನದ ಒಂದು ಅತಿ ದೊಡ್ಡ ರಹಸ್ಯ ಬಯಲಾಗಲಿದೆ. ಅದನ್ನು ತಿಳಿಯುವುದಕ್ಕಿಂತ ಮೊದಲು ಓಂ ನಮೋ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ. ವೃಶ್ಚಿಕ ರಾಶಿ ಎಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ನಿಗೂಢವಾದ ಮತ್ತು ಎಷ್ಟೇ ಶಕ್ತಿಶಾಲಿಯಾದ ರಾಶಿ. ಮಂಗಳ ಗ್ರಹದ ಒಡೆತನವನ್ನು ಹೊಂದಿರುವ ನೀವು ಹುಟ್ಟಿನಿಂದಲೇ ಹೋರಾಟಗಾರರು. ನಿಮ್ಮದು ಜಲತತ್ವದ ರಾಶಿಯಾದ್ದರಿಂದ ಮೇಲ್ನೋಟಕ್ಕೆ ನೀವು ಎಷ್ಟೇ ಕಠಿಣವಾಗಿ ಕೋಪದಲ್ಲಿರುವಂತೆ ಅಥವಾ ಯಾರಿಗೂ ಜಗ್ಗದ ವ್ಯಕ್ತಿಯಂತೆ ಕಂಡರೂ ನಿಮಗೆ ಒಳಗೊಳಗೆ ಒಂದು ಮಗುವಿನಂತಹ ಅತ್ಯಂತ ಮೃದುವಾದ ಮತ್ತು ಕರುಣಾಮಯಿಯಾದ ಮನಸ್ಸಿದೆ. ಆಳವಾದ ಸಮುದ್ರದ ಮೇಲ್ಮೈ ಎಷ್ಟೇ ಪ್ರಶಾಂತವಾಗಿ ಕಂಡರೂ ಅದರ ಒಳಗೆ ಎಷ್ಟು ಅಗಾಧವಾದ ಅಲೆಗಳು, ಸುಳಿಗಳು ಇರುತ್ತವೆಯೋ ಅದೇ ರೀತಿ ನಿಮ್ಮ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಮಾತಲ್ಲ.
ನೀವು ಯಾರನ್ನಾದರೂ ಪ್ರೀತಿಸಿದರೆ ಅಥವಾ ಸ್ನೇಹ ಮಾಡಿದರೆ ಅವರಿಗಾಗಿ ನಿಮ್ಮ ಪ್ರಾಣವನ್ನು ಬೇಕಾದರೂ ಕೊಡಲು ಸಿದ್ಧರಿರುತ್ತೀರಿ. ನಿಮ್ಮ ಬಳಿ ಸಹಾಯ ಕೇಳಿ ಬಂದವರಿಗೆ ನಿಮ್ಮ ಕಷ್ಟವನ್ನು ಬದಿಗೊತ್ತಿಯಾದರೂ ಸಹಾಯ ಮಾಡುವ ಉದಾರ ಗುಣ ನಿಮ್ಮದು. ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುವ ನಿಮ್ಮ ಜೀವನದಲ್ಲಿ ಮಾತ್ರ ಏಕೆ ಇಷ್ಟು ಕಷ್ಟಗಳು? ನಿಮ್ಮ ಕನಸುಗಳು ಏಕೆ ನುಚ್ಚು ನೂರಾಗುತ್ತಿವೆ? ನಿಮ್ಮ ನೆಮ್ಮದಿ ಎಲ್ಲಿ ಕಳೆದು ಹೋಗಿದೆ? ಇದಕ್ಕೆಲ್ಲ ಕಾರಣ ನಿಮ್ಮ ಜಾತಕದ ದೋಷವೋ ಅಥವಾ ಯಾರು ಮಾಡಿಸಿದ ಮಾಟಮಂತ್ರವೋ ಎಂದು ನೀವು ಭಾವಿಸಿದರೆ ಅದು ನಿಮ್ಮ ಅತಿ ದೊಡ್ಡ ತಪ್ಪು. ನಿಮ್ಮ ವೈಕಲ್ಯಗಳಿಗೆ ಮತ್ತು ಕಣ್ಣೀರಿಗೆ ನಿಜವಾದ ಕಾರಣ ಆ 3 ಗುಪ್ತ ಶತ್ರುಗಳು. ಅವರು ಪ್ರತಿದಿನ ಪ್ರತಿಕ್ಷಣ ನಿಮ್ಮೊಂದಿಗೆ ಇದ್ದು ನಿಮ್ಮ ಶಕ್ತಿಯನ್ನು ಹೀರುತ್ತಿದ್ದಾರೆ. ನೀವು ಸಾಮಾನ್ಯವಾಗಿ ನಿಮ್ಮ ಶತ್ರುಗಳನ್ನು ಹೊರಗಡೆ ಹುಡುಕುತ್ತೀರಿ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ನೆರೆಹೊರೆಯವರು, ನಿಮ್ಮ ಆಸ್ತಿಯ ಮೇಲೆ ಕಣ್ಣಿಟ್ಟಿರುವ ದಾಯಾದಿಗಳು ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ದ್ವೇಷ ಸಾಧಿಸುವವರು ನಿಮ್ಮ ಶತ್ರುಗಳಿಂದ ನೀವು ಅಂದುಕೊಂಡಿರುತ್ತೀರಿ. ಹೌದು, ಅವರು ನಿಮಗೆ ಕೆಟ್ಟದ್ದನ್ನು ಬಯಸಬಹುದು. ಆದರೆ ವೃಶ್ಚಿಕ ರಾಶಿಯವರಾದ ನಿಮ್ಮಲ್ಲಿರುವ ಆಂತರಿಕ ಶಕ್ತಿ ಎಷ್ಟೊಂದು ಪ್ರಬಲವಾಗಿದೆ ಅಂದರೆ ಪ್ರಪಂಚದ ಯಾವುದೇ ಬಾಹ್ಯ ಶಕ್ತಿ ನಿಮ್ಮನ್ನು ಸುಲಭವಾಗಿ ಸೋಲಿಸಲು ಸಾಧ್ಯವೇ ಇಲ್ಲ. ಎಷ್ಟೇ ಬಾರಿ ಬಿದ್ದರೂ ಮತ್ತೆ ಅಷ್ಟೇ ಶಕ್ತಿಶಾಲಿಯಾಗಿ ಮೇಲೆದ್ದು ಬರುವ ತಾಕತ್ತು ನಿಮ್ಮ ರಕ್ತದಲ್ಲಿದೆ. ಹಾಗಿದ್ರೂ ನೀವು ಪದೇ ಪದೇ ಸೋಲ್ತಿದ್ದೀರಿ ಅಥವಾ ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದೀರಿ ಅಂದರೆ ನಿಮ್ಮನ್ನು ಸೋಲಿಸುತ್ತಿರುವುದು ಹೊರಗಿನವರಲ್ಲ, ಬದಲಾಗಿ ಆ 3 ಗುಪ್ತ ಶತ್ರುಗಳು. ಈ ಶತ್ರುಗಳು ನಿಮ್ಮನ್ನು ಎಷ್ಟು ಚಾಣಾಕ್ಷತನದಿಂದ ನಿಯಂತ್ರಿಸುತ್ತಿದ್ದಾರೆಂದರೆ ನೀವೇ ನಿಮ್ಮ ಸ್ವಂತ ಕೈಗಳಿಂದ ನಿಮ್ಮ ಅದೃಷ್ಟವನ್ನು, ನಿಮ್ಮ ಭವಿಷ್ಯವನ್ನು ನಾಶ ಮಾಡಿಕೊಳ್ಳುವಂತೆ ಅವರು ಪ್ರಚೋದಿಸುತ್ತಿದ್ದಾರೆ. ಆ ಶತ್ರುಗಳು ಯಾರು ಎಂದು ತಿಳಿಯುವ ಮುನ್ನ ನೀವು ಹೇಗೆ ಅವರ ಬಲೆಗೆ ಬೀಳುತ್ತಿದ್ದೀರಿ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ನೀವು ಎದುರಿಸಿದ ಅತಿ ದೊಡ್ಡ ಸಮಸ್ಯೆಗಳ ಬಗ್ಗೆ ಒಮ್ಮೆ ಯೋಚಿಸಿ. ಬಹುಶಃ ನೀವು ಯಾರಿಗೋ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಿ ಅದನ್ನು ಮರಳಿ ಪಡೆಯಲಾಗದೆ ಒದ್ದಾಡುತ್ತಿರಬಹುದು. ಅಥವಾ ನೀವು ನಿಮ್ಮ ಸರ್ವಸ್ವವನ್ನು ಧಾರೆ ಎರೆದು ಪ್ರೀತಿಸಿದ ವ್ಯಕ್ತಿ ನಿಮ್ಮನ್ನು ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗಿರಬಹುದು. ನಿಮ್ಮ ಕುಟುಂಬದವರೇ ನಿಮ್ಮನ್ನು ತಪ್ಪು ತಿಳಿದುಕೊಂಡು ನಿಮ್ಮನ್ನು ಒಂಟಿಯನ್ನಾಗಿ ಮಾಡಿರಬಹುದು. ಈ ಎಲ್ಲ ಸಂದರ್ಭಗಳಲ್ಲಿ ನೀವು ಅನುಭವಿಸಿದ ಮಾನಸಿಕ ವೇದನೆಯಷ್ಟಿಷ್ಟಲ್ಲ, ರಾತ್ರಿಗಳು ಕಳೆಯುವುದೇ ಕಷ್ಟವಾಗುವಷ್ಟು ನಿದ್ದೆ ಇಲ್ಲದ ದಿನಗಳನ್ನು ನೀವು ಕಳೆದಿದ್ದೀರಿ. ನಿಮ್ಮನ್ನು ಯಾಕೆ ಹೀಗೆ ನಡೆಸಿಕೊಳ್ತಿದ್ದಾರೆ ಎಂದು ನೀವು ಕಣ್ಣೀರು ಹಾಕಿದ್ದೀರಿ. ಆದರೆ ಈ ಪ್ರತಿಯೊಂದು ನೋವಿನ ಹಿಂದೆಯೂ ಆ ಮೊದಲನೇ ಗುಪ್ತ ಶತ್ರುವಿನ ಕೈವಾಡವಿದೆ ಎಂಬುದು ನಿಮಗೆ ತಿಳಿದಿಲ್ಲ. ಆ ಶತ್ರುವು ನಿಮ್ಮನ್ನು ಒಂದು ಭ್ರಮೆಯ ಲೋಕದಲ್ಲಿ ಇರಿಸಿದ್ದಾನೆ. ಆ ಶತ್ರುವಿನ ಪ್ರಭಾವದಿಂದಲೇ ನೀವು ಸರಿ ಯಾವುದು, ತಪ್ಪು ಯಾವುದು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂಬುದನ್ನು ಗುರುತಿಸಲು ವಿಫಲರಾಗುತ್ತಿದ್ದೀರಿ. ಹಾಗಾದರೆ ಆ ಮೊದಲನೇ ಶತ್ರು ಯಾರು? ನಿಮ್ಮ ಜೀವನವನ್ನು ನಿಧಾನವಾಗಿ ಆದರೆ ಸಂಪೂರ್ಣವಾಗಿ ನಾಶ ಮಾಡುತ್ತಿರುವ ಆ ಮೊದಲನೇ ಗುಪ್ತ ಶತ್ರು ಬೇರಾರೂ ಅಲ್ಲ, ಅದುವೇ ನಿಮ್ಮ ಅತಿಯಾದ ಅನುಮಾನ ಮತ್ತು ನಕಾರಾತ್ಮಕ ಆಲೋಚನೆ. ಹೌದು, ವೃಶ್ಚಿಕ ರಾಶಿಯವರ ಅತಿ ದೊಡ್ಡ ಶಕ್ತಿ ಅವರ ಬುದ್ಧಿ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ. ಆದರೆ ಇದೇ ಶಕ್ತಿ ಮಿತಿಮೀರಿದಾಗ ನಿಮ್ಮ ಅತಿ ದೊಡ್ಡ ಶತ್ರುವಾಗಿ ಬದಲಾಗುತ್ತದೆ. ನೀವು ಯಾವುದೇ ಒಂದು ಸಣ್ಣ ಘಟನೆಯನ್ನು ಅಥವಾ ಒಂದು ಸಣ್ಣ ಮಾತನ್ನು ತೆಗೆದುಕೊಂಡು ಅದರ ಬಗ್ಗೆ 100 ಬಾರಿ ಯೋಚಿಸುತ್ತೀರಿ. ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಸಾಮಾನ್ಯವಾಗಿ ಮಾತನಾಡಿದರೂ ಇವನು ಯಾಕೆ ಹೀಗೆ ಮಾತನಾಡಿದ, ಇದರ ಹಿಂದೆ ಏನಾದರೂ ಕೆಟ್ಟ ಉದ್ದೇಶವಿದೆ ಎಂದು ನಿಮ್ಮ ಮನಸ್ಸು ಅನುಮಾನಿಸಲು ಶುರು ಮಾಡುತ್ತದೆ. ನಿಮ್ಮ ಮೆದುಳು ಎಂದಿಗೂ ವಿಶ್ರಾಂತಿ ಪಡೆಯುವುದಿಲ್ಲ. ಆ ಅತಿಯಾದ ಆಲೋಚನೆಯಿಂದಾಗಿ ನೀವು ಇರದಿರುವ ಸಮಸ್ಯೆಗಳನ್ನು ಸೃಷ್ಟಿಸಿಕೊಳ್ಳುತ್ತೀರಿ. ನಡೆಯದ ಘಟನೆಗಳ ಬಗ್ಗೆ ಮುಂಚಿತವಾಗಿ ಯೋಚಿಸಿ ಭಯಪಡುತ್ತೀರಿ. ಈ ಗುಣದಿಂದಾಗಿ ನಿಮ್ಮ ಜೀವನದಲ್ಲಿರುವ ಎಷ್ಟೋ ಒಳ್ಳೆಯ ಸಂಬಂಧಗಳನ್ನು ನೀವೇ ಹಾಳು ಮಾಡಿಕೊಂಡಿದ್ದೀರಿ. ನಿಮ್ಮ ಪ್ರೀತಿ ಪಾತ್ರರ ಮೇಲೆ ನೀವು ತೋರುವ ಆ ಅತಿಯಾದ ಅನುಮಾನ ಅವರನ್ನು ನಿಮ್ಮಿಂದ ದೂರ ಮಾಡುತ್ತದೆ. ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸಿ ಪ್ರಸ್ತುತ ಕ್ಷಣದ ಸಂತೋಷವನ್ನು ಕಳೆದುಕೊಳ್ಳುತ್ತಿದ್ದೀರಿ. ಈ ಮೊದಲನೇ ಶತ್ರು ನಿಮ್ಮ ನೆಮ್ಮದಿಯನ್ನು ಕಸಿದುಕೊಂಡು ನಿಮ್ಮನ್ನು ಮಾನಸಿಕವಾಗಿ ಸುಸ್ತು ಮಾಡ್ತಿದ್ದಾನೆ. ಇದು ಕೇವಲ ನಿಮ್ಮ ಮನಸ್ಸಿನ ಮೇಲಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ವೃತ್ತಿ ಜೀವನದ ಮೇಲೂ ಭಾರಿ ಪೆಟ್ಟು ನೀಡುತ್ತಿದೆ. ಇನ್ನು ಎರಡನೇ ಗುಪ್ತ ಶತ್ರುವಿನ ಬಗ್ಗೆ ಹೇಳಬೇಕೆಂದರೆ ಇದು ಮೊದಲನೇ ಶತ್ರುವಿಗಿಂತಲೂ 100 ಪಟ್ಟು ಹೆಚ್ಚು ಅಪಾಯಕಾರಿ. ಈ ಶತ್ರುವು ನಿಮ್ಮನ್ನು ಹಿಂದಕ್ಕೆ ಎಳೆಯುವ ಒಂದು ಬೃಹತ್ ಸರಪಳಿಯಂತೆ ಕೆಲಸ ಮಾಡುತ್ತಾನೆ. ನೀವು ಜೀವನದಲ್ಲಿ ಹೊಸ ಹೆಜ್ಜೆ ಇಡಬೇಕು, ಹೊಸ ಗುರಿಯನ್ನು ತಲುಪಬೇಕು ಎಂದುಕೊಂಡಾಗ ಈ ಶತ್ರು ಬಂದು ನಿಮ್ಮ ಕಾಲೆಳೆಯುತ್ತಾನೆ. ನೀವು ಎಷ್ಟೇ ಹೊಸ ಅವಕಾಶಗಳನ್ನು ಪಡೆಯಲು ನಿಮ್ಮ ಮನಸ್ಸು ಮಾತ್ರ ಹಳೆಯ ಕತ್ತಲ ಕೋಣೆಯಲ್ಲೇ ಬಂದಿಯಾಗುತ್ತದೆ. ನಿಮ್ಮ ಕಣ್ಣ ಮುಂದೆ ಒಂದು ಸುಂದರವಾದ ಭವಿಷ್ಯವಿದ್ದರೂ ನಿಮ್ಮ ಕಣ್ಣುಗಳು ಮಾತ್ರ ಆ ಹಳೆಯ ಕಸದ ಬುಟ್ಟಿಯನ್ನೇ ನೋಡುತ್ತಿರುತ್ತವೆ. ಈ ಶತ್ರುವು ನಿಮ್ಮನ್ನು ಅಷ್ಟು ಆಳವಾಗಿ ಆವರಿಸಿದ್ದಾನೆಂದರೆ ಇದು ನಿಮ್ಮ ವ್ಯಕ್ತಿತ್ವದ ಒಂದು ಭಾಗವೇ ಆಗಿ ಹೋಗಿದೆ ಎಂದು ನೀವು ನಂಬಿದ್ದೀರಿ. ಈ ಶತ್ರುವಿನ ಕಾರಣದಿಂದಾಗಿಯೇ ನಿಮ್ಮ ಜೀವನದಲ್ಲಿ ಮೂವ್ ಆನ್ ಆಗುವುದು ಅಂದರೆ ಜಗತ್ತಿನ ಅತ್ಯಂತ ಕಷ್ಟದ ಕೆಲಸವಾಗಿ ಪರಿಣಮಿಸಿದೆ.
ಆ ಶತ್ರು ಬೇರಾರೂ ಅಲ್ಲ, ಅದುವೇ ಗತಕಾಲದ ಕಹಿ ನೆನಪುಗಳನ್ನು ಮತ್ತು ಸೇಡಿನ ಭಾವನೆಯನ್ನು ಬಿಟ್ಟು ಬಿಡದಿರುವುದು ನಿಮ್ಮ ಹಠಮಾರಿ ಗುಣ. ವೃಶ್ಚಿಕ ರಾಶಿಯವನ ನೆನಪಿನ ಶಕ್ತಿ ಆನೆಗೆ ಸಮಾನವಾದದ್ದು. ಯಾರಾದರೂ ನಿಮಗೆ ಒಂದು ಸಣ್ಣ ಉಪಕಾರ ಮಾಡಿದರೆ ಅದನ್ನು ನೀವು ಜೀವನ ಪೂರ್ತಿ ಮರೆಯುವುದಿಲ್ಲ. ಅದೇ ರೀತಿ ಯಾರಾದರೂ ನಿಮಗೆ ಒಂದು ಸಣ್ಣ ದ್ರೋಹ ಬಗೆದರೆ ಅಥವಾ ಅವಮಾನ ಮಾಡಿದರೆ ಅದನ್ನೂ ಕೂಡ ನೀವು ಸಾಯುವವರೆಗೂ ಮರೆಯುವುದಿಲ್ಲ. ವರ್ಷಗಳೇ ಕಳೆದರೂ ದಶಕಗಳೇ ಕಳೆದರೂ ಆ ವ್ಯಕ್ತಿ ಮಾಡಿದ ದ್ರೋಹ ನಿಮ್ಮ ಕಣ್ಣ ಮುಂದೆ ಹಸಿರಾಗಿರುತ್ತದೆ. ಆ ವ್ಯಕ್ತಿಯ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಥವಾ ಅವರು ಕೂಡ ನಿಮ್ಮಂತೆಯೇ ಕಷ್ಟಪಡಬೇಕು ಎಂಬ ಆಲೋಚನೆ ನಿಮ್ಮನ್ನು ಸುಡುತ್ತಿರುತ್ತದೆ. ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯವೇನೆಂದರೆ, ಈ ಸೇಡಿನ ಬೆಂಕಿಯಲ್ಲಿ ಸುಟ್ಟು ಕರಗುತ್ತಿರುವುದು ಆ ದ್ರೋಹ ಮಾಡಿದವರಲ್ಲ, ಬದಲಾಗಿ ನೀವೇ. ಕೋಪ ಮತ್ತು ದ್ವೇಷ ಎಂಬುದು ನಾವು ವಿಷ ಕುಡಿದು ಬೇರೆಯವರಿಗೆ ಸಾಯಲಿ ಎಂದು ಕಾಯುವಂತಹ ಒಂದು ಮೂರ್ಖತನ. ನೀವು ಹಳೆಯ ನೋವುಗಳನ್ನು, ಅವಮಾನಗಳನ್ನು ಎದೆಯಲ್ಲಿಟ್ಟುಕೊಂಡು ಪೂಜಿಸುತ್ತಿದ್ದೀರಿ. ಆ ಹಳೆಯ ಕಹಿ ನೆನಪುಗಳನ್ನು ಮರೆತು ಅವರನ್ನು ಕ್ಷಮಿಸಿ. ಅವರಿಗಾಗಿ ಅಲ್ಲ, ನಿಮ್ಮ ನೆಮ್ಮದಿಗಾಗಿ, ನಿಮ್ಮ ಪಾಡಿಗೆ ನೀವು ಮುಂದೆ ಸಾಗಲು ಈ ಎರಡನೇ ಗುಪ್ತ ಶತ್ರು ಬಿಡುತ್ತಿಲ್ಲ. ಈ ಶತ್ರುವಿನಿಂದಾಗಿ ನಿಮ್ಮ ಅಮೂಲ್ಯವಾದ ಸಮಯ, ಶಕ್ತಿ ಮತ್ತು ಯೌವನ ವ್ಯರ್ಥವಾಗುತ್ತಿದೆ. ಗತಕಾಲದ ನೆರಳು ನಿಮ್ಮ ಭವಿಷ್ಯದ ಬೆಳಕನ್ನು ತಡೆಯುತ್ತಿದೆ. ಈಗ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಆಳುತ್ತಿರುವ, ನಿಮ್ಮನ್ನು ಒಳಗೆ ತಿಂದು ಹಾಕುತ್ತಿರುವ ಮತ್ತು ನಿಮ್ಮ ಎಲ್ಲ ಕಷ್ಟ ನಷ್ಟಗಳಿಗೆ ಮೂಲ ಕಾರಣವಾಗಿರುವ ಆ ಮೂರನೇ ಮತ್ತು ಅತ್ಯಂತ ಭಯಾನಕ ಗುಪ್ತ ಶತ್ರುವಿನ ಬಗ್ಗೆ ಹೇಳುವ ಸಮಯ ಬಂದಿದೆ. ಈ ಶತ್ರುವಿನ ಮುಂದೆ ಉಳಿದೆರಡು ಶತ್ರುಗಳು ಏನೇನೂ ಅಲ್ಲ. ಈ ಶತ್ರು ನಿಮ್ಮ ಆರ್ಥಿಕ ಕುಸಿತಕ್ಕೆ, ನಿಮ್ಮ ಒಂಟಿತನಕ್ಕೆ ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ಮುಚ್ಚುವುದಕ್ಕೆ ಪ್ರಮುಖ ಕಾರಣ. ಈ ಶತ್ರು ನಿಮ್ಮನ್ನು ಎಷ್ಟು ಕುರುಡಾಗಿಸುತ್ತದೆ ಅಂದರೆ, ನೀವು ನಿಮ್ಮ ಸ್ವಂತ ಕೈಯಿಂದಲೇ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕಿಕೊಳ್ಳುವಂತೆ ಮಾಡುತ್ತದೆ. ನಿಮಗೆ ಒಳ್ಳೆಯ ಅವಕಾಶಗಳು ಒಲಿದು ಬಂದಾಗ ಅದನ್ನು ಒದ್ದೋಡಿಸುವಂತೆ ಮಾಡುತ್ತದೆ. ನಿಮ್ಮನ್ನು ಪ್ರೀತಿಸುವವರನ್ನು ದೂರ ತಳ್ಳುವಂತೆ ಮಾಡುತ್ತದೆ. ಇದು ನಿಮ್ಮೊಳಗಿನ ಒಂದು ಜ್ವಾಲಾಮುಖಿ. ಈ ಮೂರನೇ ಮತ್ತು ಅತ್ಯಂತ ಶಕ್ತಿಶಾಲಿ ಗುಪ್ತಶತ್ರು ಬೇರಾರೂ ಅಲ್ಲ, ಅದುವೇ ನಿಮ್ಮ ಅತಿಯಾದ ಭಾವನಾತ್ಮಕ ಉದ್ವೇಗ ಮತ್ತು ನಿಮ್ಮನ್ನು ನೀವೇ ದಂಡಿಸಿಕೊಳ್ಳುವ ಸ್ವಯಂ ವಿನಾಶಕಾರಿ ಪ್ರವೃತ್ತಿ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಯಾವುದೇ ಮಧ್ಯಮ ಮಾರ್ಗವಿಲ್ಲ. ಇದ್ದರೆ ಶೂನ್ಯ, ಝೀರೋ. ಇಲ್ಲವೇ ನೀವು ಯಾರನ್ನಾದರೂ ಪ್ರೀತಿಸಿದರೆ 100ಕ್ಕೆ 100ರಷ್ಟು ಪ್ರೀತಿಸುತ್ತೀರಿ, ದ್ವೇಷಿಸಿದರೆ 100ಕ್ಕೆ 100ರಷ್ಟು ದ್ವೇಷಿಸುತ್ತೀರಿ. ಕೆಲಸ ಮಾಡಿದರೆ ಹಗಲಿರುಳು ಎನ್ನದೆ ಮಾಡುತ್ತೀರಿ, ಇಲ್ಲದಿದ್ದರೆ ಸಂಪೂರ್ಣವಾಗಿ ಸುಮ್ಮನಾಗಿ ಬಿಡುತ್ತೀರಿ. ಈ ಅತಿಯಾದ ಭಾವನಾತ್ಮಕ ಉದ್ವೇಗವೇ ನಿಮ್ಮ ಅತಿ ದೊಡ್ಡ ಶತ್ರು. ಯಾವುದೋ ಒಂದು ಸಣ್ಣ ನಿರಾಸೆಯಾದ ತಕ್ಷಣ ಇಡೀ ಪ್ರಪಂಚವೇ ಮುಗಿದು ಹೋಯಿತು ಎಂಬಂತೆ ನೀವು ಕುಗ್ಗಿ ಹೋಗುತ್ತೀರಿ. ಕೋಪ ಬಂದಾಗ ನೀವು ಆಡುವ ಮಾತುಗಳು ನಿಮ್ಮ ಎದುರಿಗಿರುವ ವ್ಯಕ್ತಿಯ ಹೃದಯವನ್ನು ಕತ್ತಿಯಂತೆ ಸೀಳುತ್ತದೆ. ಆ ನಂತರ ನೀವು ಪಶ್ಚಾತ್ತಾಪ ಪಟ್ಟರೂ ಆ ಒಡೆದ ಕನ್ನಡಿ ಮತ್ತೆ ಅಂಟಿಕೊಳ್ಳುವುದಿಲ್ಲ. ಜೊತೆಗೆ ನಿಮಗೆ ಏನಾದರೂ ಸ್ವಲ್ಪ ನೋವಾದರೆ ಸಾಕು, ನಿಮ್ಮನ್ನು ನೀವೇ ಒಂಟಿಯಾಗಿಸಿಕೊಳ್ಳುತ್ತೀರಿ. ಈ ಪ್ರಪಂಚದಿಂದ ದೂರ ಸರಿದು ಕತ್ತಲೆಯಲ್ಲಿ ಕೂತು ನಿಮ್ಮನ್ನು ನೀವೇ ದಂಡಿಸಿಕೊಳ್ಳುತ್ತೀರಿ. ನಾನು ಯಾರಿಗೂ ಬೇಡ, ನನ್ನ ಹಣೆಬರಹವೇ ಇಷ್ಟು, ನನಗೆ ಯಾರೂ ಸಹಾಯ ಮಾಡುವುದಿಲ್ಲ ಎಂಬ ನಕಾರಾತ್ಮಕ ಭಾವನೆಗಳಿಗೆ ನೀವೇ ಬಲಿಯಾಗುತ್ತೀರಿ. ನಿಮ್ಮಲ್ಲಿರುವ ಅದ್ಭುತವಾದ ಪ್ರತಿಭೆ, ಶಕ್ತಿ ಮತ್ತು ಜ್ಞಾನವನ್ನು ಈ ಸ್ವಯಂ ವಿನಾಶಕಾರಿ ಗುಣ ನುಂಗಿ ಹಾಕುತ್ತಿದೆ. ನೀವು ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಸರಿಯಾದ ದಿಕ್ಕಿನಲ್ಲಿ, ಒಂದು ಸಮತೋಲನದಲ್ಲಿ ಬಳಸಿದರೆ ಆ ಪ್ರಪಂಚದಲ್ಲಿ ನಿಮ್ಮನ್ನು ಸೋಲಿಸುವ ವ್ಯಕ್ತಿ ಯಾವ ಶಕ್ತಿಗೂ ಇಲ್ಲ. ವೃಶ್ಚಿಕ ರಾಶಿಯವರೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವುದು ಬೇರಾರೂ ಅಲ್ಲ, ನಿಮ್ಮ ಮನಸ್ಸಿನಲ್ಲಿಯೇ ಮನೆ ಮಾಡಿರುವ ಈ 3 ಗುಪ್ತ ಶತ್ರುಗಳು. ಅತಿಯಾದ ಆಲೋಚನೆ ಮತ್ತು ಅನುಮಾನ, ಗತಕಾಲದ ಕಹಿ ನೆನಪುಗಳು ಮತ್ತು ಸೇಡಿನ ಮನೋಭಾವ, ಹಾಗೂ ಅತಿಯಾದ ಭಾವನಾತ್ಮಕ ಉದ್ವೇಗ ಮತ್ತು ಸ್ವಯಂ ವಿನಾಶಕಾರಿ ಗುಣ. ಈ ಶತ್ರುಗಳನ್ನು ನೀವು ಎಂದಿನವರೆಗೆ ಪೋಷಿಸುತ್ತೀರೋ ಅಂದಿನವರೆಗೆ ನಿಮ್ಮ ಜೀವನದಲ್ಲಿ ಯಾವುದೇ ಮಾಟಮಂತ್ರ, ವಾಸ್ತು ಅಥವಾ ರತ್ನದ ಕಲ್ಲುಗಳು ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಆದರೆ ನೀವು ಈ ಕ್ಷಣವೇ ಒಂದು ನಿರ್ಧಾರ ಮಾಡಿದರೆ ಈ ಶತ್ರುಗಳನ್ನು ಸುಲಭವಾಗಿ ಸೋಲಿಸಬಹುದು. ನಿಮ್ಮ ಮನಸ್ಸನ್ನು ಧ್ಯಾನ, ಆಧ್ಯಾತ್ಮ ಅಥವಾ ನಿಮ್ಮ ನೆಚ್ಚಿನ ಹವ್ಯಾಸಗಳ ಮೂಲಕ ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ಹಳೆಯದನ್ನು ಮರೆತು ಹೊಸ ಭವಿಷ್ಯದತ್ತ ಹೆಜ್ಜೆ ಹಾಕಿ. ನಿಮ್ಮನ್ನು ಯಾರು ನೋಯಿಸಿದ್ದಾರೆ ಅವರನ್ನು ಕ್ಷಮಿಸಿಬಿಡಿ, ಏಕೆಂದರೆ ನಿಮ್ಮ ನೆಮ್ಮದಿ ಅವರಿಗಿಂತ ಹೆಚ್ಚು ಮುಖ್ಯ. ನಿಮ್ಮ ಭಾವನೆಗಳನ್ನು ಹತೋಟಿಯಲ್ಲಿಡಲು ಕಲಿಯಿರಿ. ಈ 3 ಶತ್ರುಗಳನ್ನು ನೀವು ಗೆದ್ದ ದಿನ ನೀವು ಇಡೀ ಜಗತ್ತನ್ನೇ ಗೆದ್ದಂತೆ. ವೃಶ್ಚಿಕ ರಾಶಿಯವರ ನಿಜವಾದ ಶಕ್ತಿ ಏನು ಎಂಬುದು ಆಗ ಇಡೀ ಪ್ರಪಂಚಕ್ಕೆ ತಿಳಿಯುತ್ತದೆ. ಎದ್ದೇಳಿ, ನಿಮ್ಮ ಒಳಗಿನ ಶತ್ರುಗಳನ್ನು ಸದೆಬಡಿಯಿರಿ. ನಿಮ್ಮ ಅದೃಷ್ಟವನ್ನು ನೀವೇ ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಇದು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ. ಧನ್ಯವಾದಗಳು.